जय मंगलम जय नमः पार्वती शिव हर हर महादेव हर गुरुर्ब्रह्मा गुरुर्विष्णु गुरुदेवो महेश्वरा गुरुवे साक्षात् परब्रह्म तस्मै श्री गुरवे नमः तस्मै श्री गुरवे नमः. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಯಾವುದು ಅಂತ ಕೇಳಿದರೆ, ಅಕ್ಕ ಮಹಾದೇವಿ ವಚನವನ್ನಾಧಾರವಾಗಿಟ್ಟುಕೊಂಡು ಮಾತನಾಡಬೇಕಂಥೇಳಿ ಬಯಸಿದ್ದೇವೆ. ಪುಣ್ಯಾತ್ಮರೇ, ಒಂದೆರಡು ಮಾತುಗಳನ್ನು ಹೇಳಬೇಕಂಥೇಳಿ ಬಯಸಿದ್ದೇನೆ. ಪುಣ್ಯಾತ್ಮರೇ, ಆ ವಚನ ಯಾವುದು? ಬಿಟ್ಟಿನೆಂದೊಡೆ ಬಿಡದಿ ಮಾಯ, ಬಿಡದಿದ್ದೊಡೆ ಬೆಂಬತ್ತಿತು ಮಾಯ. ಯೋಗಿಗೆ ಯೋಗಿನಿ ಆಯಿತು, ಯತಿಗೆ ಪರಾಕಿ ಆಯಿತು, ನಿನ್ನ ಮಾಯಿಗೆ ನಾನು ಅಂಜುಗಳಲ್ಲ. ಅಕ್ಕ ಏನು ಹೇಳಿದ್ಲು? ಬಿಟ್ಟಿನೆಂದೊಡೆ ಬಿಡದಿ ಮಾಯ, ಬಿಡದಿದ್ದೊಡೆ ಬೆಂಬತ್ತಿತು ಮಾಯ. ಯೋಗಿಗೆ ಯೋಗಿನಿ ಆಯಿತು, ಯತಿಗೆ ಪರಾಕಿ ಆಯಿತು, ನಿನ್ನ ಮಾಯಕ್ಕ ನಾನು ಅಂಜುಗಳಲ್ಲ ಅಂದ. ನಿನ್ನ ಮಾಯಕ್ಕ ನಾನು ಎಂದೂ ಅಂಜುವುದಿಲ್ಲ, ಹೆದರುವುದಿಲ್ಲ ಅಂತೇಳಿ ಅಕ್ಕ ಅನಿಸಿಕೊಂಡ್ರು. ಮಾಯವನ್ನು ಮೀರಿ ನಡೆದಳಲ್ಲ ಅಕ್ಕ ಅನಿಸಿಕೊಂಡ್ಲು ವೀರ ವೈರಾಗ್ಯನಿ. ವೈರಾಗ್ಯದ ನಿಧಿ ಬಂಗಾರದ ಕಣಿ ಎನಿಸಿಕೊಂಡ್ಲು ಅಕ್ಕ ಮಹಾದೇವಿ. ಮಾಯಕ್ಕ ಒಳಗಾಗಲಿಲ್ಲ. ಎಂತೆಂಥ ಮಹಾಪುರುಷರು ಮಹಾತ್ಮರು ಮಾಯಕ್ಕ ಒಳಗಾಗ್ಯಾರ. ಮಾಯ ಯಾರನ್ನು ಬಿಟ್ಟಿಲ್ಲ. ಎಂಥ ಬಲಿಷ್ಠ ಗುರುಗಳಾದರೂ ಕೂಡ ವಶಿಷ್ಠರು ಮಾಯಕ್ಕ ಮರುಳಾಗ್ಯಾರ. ಒಣಗಿದ ತಪ್ಪಲವನ್ನು ತಿಂದ ತಪಶ್ಚರ್ಯ ಮಾಡತಕ್ಕಂಥ ವಿಶ್ವಾಮಿತ್ರರು ಮಾಯಕ್ಕ ಒಳಗಾಗ್ಯಾರ. ಆದರೆ ನಮ್ಮ ಪಾಡೇನು? ನಮ್ಮ ಪಾಡೇನು? ಇಂಥವ್ರು ಹಂಗಾದ್ರೆ ನಮ್ಮ ಪಾಡೇನು? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ, ದೈವೈಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಯಮೇತಾಂ ತರಂತೀತೆ. ಖಂಡಿತ ಈ ಮಾಯಿ ಹೆಂಗೈತಿಪ್ಪ ಅಂತ ಕೇಳಿದ್ರೆ, ಬಾಗಿಲಿಗೆ ಕಟ್ಟಿದ ನಾಯಿ ಹೆಂಗೈತಂತ ಹೇಳ್ಯಾನ ಪರಮಾತ್ಮ. ಬಾಗಿಲಿಗೆ ಕಟ್ಟಿರ್ತಕ್ಕಂಥ ನಾಯಿ ಏನು ಮಾಡ್ತೈತೆ ಅಂದ್ರೆ ಯಾರನ್ನೂ ಒಳಗೆ ಬಿಡೋದಿಲ್ಲ. ಈಗ ನಮ್ಮ ಪಿಳುವನ್ನ ಯಾರು ಬಂದರೂ ಒದರೋದು, ಯಾರನ್ನೂ ಒಳಗೆ ಬರಬಿಡೋದಿಲ್ಲ. ನಮ್ಮಂತೇಳಿ ಯಾರನ್ನೂ ಕುಂಡ್ರು ಬಿಡೋದಿಲ್ಲ. ಅಷ್ಟು ಕ್ಷಣ ಇರ್ತಾವೆ. ಅದರಂತೆ ಮಾಯಿ ಅನ್ನತಕ್ಕಂಥ ನಾಯಿ ಅದು ಮಾಲಕ್ಕನ ಗೆಳೆತನರ ಬೇಕಾ, ಆ ನಾಯಿ ಗೆಳೆತನರ ಬೇಕು.
ಮಾಲಕನ ಗೆಳೆತನ ಮಾಡಿದಿ, ಬಂದ ನಾಯಿ ಹಿಡ್ಕೋತಾನ, ಒಳಗೊಕ್ಕಿ. ಆಮೇಲೆ ಎಷ್ಟಂತ ಮಾಲಕ್ ಒಮ್ಮೆ ಇರ್ತಾನೋ ಒಮ್ಮೆ ಇರೋದಿಲ್ಲ, ಅವನ ಮನೆಗೆ ಹೋಗ್ಬೇಕಕ್ಕ. ಆ ನಾಯಿ ಗೆಳೆತನ ಮಾಡ್ಕೊಂಡ್ಬಿಟ್ರೆ ಹೋದಾಗ ಒಂದು ಬಿಸ್ಕಿಟ, ಒಂದು ಚಾಕ್ಲೇಟ ಒಗದ ಅದನ್ನೇನು ಮಾಡೋದಂದ್ರೆ ಏನು ಮಾಡದಂಗೆ ಅದಕ್ಕೆ ತಿಂಡಿಯನ್ನು ಕೊಟ್ಟರೆ ಅದು ಏನು ಮಾಡೋದಿಲ್ಲ, ಕೈಯಾಡಿಸ್ಬೇಕು, ಪ್ರೇಮತ್ತು ಮಾಡಬೇಕು. ಮಾಡಿದಾಗ ಅದೇನು ಮಾಡ್ತೈತೆ ನಾಯಿ ಒಳಗೆ ಹೋಗಕ್ಕ ಬಿಡ್ತೈತೆ ಆ ಮನುಷ್ಯ. ಅದರಂತೆ ಇಲ್ಲಿ ನಾವು ಪ್ರಪಂಚದಲ್ಲಿ ಮುಳುಗಿದೆಯು, ಮಾಯೆಯಲ್ಲೇ ನಾವು ಮುಳುಗಿಕೊಂಡದ್ದು. ಮಾಯಿಗೆ ಒಳಗಾಗಿದೆಯು ಹೊರತಾಗಿ ಮಾಯೆಯನ್ನು ಮೀರಿಲ್ಲ. ಮಾಯೆಯನ್ನು ಮೀರಬೇಕಾಗಿತ್ತಂದ್ರೆ ಕಶ್ಚಿತ ಧೀರ ಅಂತ ಹೇಳ್ಯಾನ ಪರಮಾತ್ಮ. ಏನು ಹೇಳ್ಯಾನ? ಕಶ್ಚಿತ ಧೀರ, ಧೀರನಿಗೆ ಮಾತ್ರ ಇದು ಮಾಯವನ್ನು ಮೀರಲಿಕ್ಕೆ ಬರುತ್ತದ, ಉಳುಕಿದವರಿಗೆ ಬರಂಗಿಲ್ಲ. ಕಶ್ಚಿತ ಧೀರ ಬೇಕಿಲ್ರಿ. ಕಶ್ಚಿತ ಧೀರಿದ್ರನ ಮಾಯನ್ನು ಮೀರ್ತಾನ. ಮಹಾತ್ಮರು ಮಾಯಕ್ಕೆ ಒಳಗಾಗಿಲ್ಲ. ಮಾಯಕ್ಕೆ ಒಳಗಾಗಿದ್ರಂದ್ರೆ ಮಹಾತ್ಮರು ಅನಿಸ್ಕೊಳ್ಳೋದಿಲ್ಲ. ಇದು ಮಾಯಿ ಹೆಂಗೈತೆ ಅಂದ್ರೆ ಮಾಯಾಶಕ್ತಿ ಅಘಟಿತ ಘಟನವಾಗಿರ್ತಕ್ಕಂಥದ್ದು, ಹೇಳಲಿಕ್ಕೆ ಅಸಾಧ್ಯವಾದದ್ದು. ಮಾಯಿ ಹೆಂಡತಿಯಾದದ್ದು ಮಾಯಿನನ, ಮಗಳಾಗಿದ್ದು ಮಾಯಿನನ, ಮೊಮ್ಮಕ್ಕಳಾದದ್ದು ಮಾಯಿನನ, ತಾಯಾಗಿ ಕಾಡಿತ್ತು ಮಾಯ. ಎಲ್ಲ ರೂಪವನ್ನು ತೊಟ್ಟತಿ ಮಾಯಿ ಅನ್ನತಕ್ಕಂಥದ್ದು. ತಾಯಿ ಆಗೈತಿ, ಹೆಂಡತಿ ಆಗೈತಿ, ಮಗಳಾಗೈತಿ, ಎಲ್ಲ ರೂಪವನ್ನು ತೊಟ್ಟಿರ್ತಕ್ಕಂಥ ಮಾಯಿ. ತಾಯಾಗಿ ಕಾಡಿತ್ತು ಮಾಯಿ. ಕರನನ್ನ ಹೆತ್ತ ತಾಯಿ ಏನು ಮಾಡಿದ್ಲಂದ್ರೆ ಲಗ್ನ ಆಗೋಕ್ಕಿಂತ ಮುಂಚಿತವಾಗ್ಯನ ಕುಂತಿ ತಂದೆ ಅಂತೇಳಿ ಕೇಳ್ಕೊತ ಬಂದ್ರೆ ಯಾರು ದುರ್ವಾಸರು. ಅವರ ಮನೆಗೆ ಬಂದಾಗ ಕುಂತಿದೇವಿ ಪ್ರಾಯಕ್ಕೆ ಬಂದಿದ್ಲು. ಆಕಿ ಇನ್ನೂ ಸೇವಾ ಮಾಡಕ್ಕೆ ಹಚ್ಚಿದ್ರು ದುರ್ವಾಸರ ಮನೆಗಳು. ಸೇವಾ ಮಾಡಕ್ಕೆ ಹಚ್ಚಿದಾಗ ಪ್ರೇಮದಿಂದ ಗುರು ಸೇವೆಯನ್ನು ಮಾಡಿದ್ಲು. ಈಗೇನು ಕೊಡಬೇಕು? ಭಾಳ ಚಲೋ ಮಾಡ್ಯಾಳ ಸೇವಾ, ಏನಾರ ಒಂದಿಷ್ಟು ಕೊಡ್ಬೇಕಂತೇಳಿ ಗುರುಗಳು ಮನುಷ್ಯನಾಗ ಬಂತು. ದುರ್ವಾಸರ ಮುನಿಗಳ ಮನುಷ್ಯನೊಳಗೆ ಬಂತು. ನೋಡಮ್ಮ, ನಿನಗೊಂದು 5 ಮಂತ್ರ ಹೇಳ್ತೇನೆ ನಾನು, ತಿಳ್ಕೊ. ಆ ಮಂತ್ರ ಮುಖಾಂತರ ಯಾವ ಮಂತ್ರ ಒದ್ರಿ ಯಾವ ದೇವತೆಗಳು ಬರತಕ್ಕಂಥ ಮಂತ್ರವನ್ನು ಹೇಳ್ತೀನಿ. ಮಂತ್ರ ಕಲ್ಪ ಅಂಥೇಳಿ ಮಂತ್ರವನ್ನು ಹಿಡಿದ್ರು ಕುಂತಿದೇವಿ. ಹೇಳಿದಾಗ ಮಂತ್ರ ಕಲ್ಕೊಂಡ್ಲು. ದುರ್ವಾಸರು ಹೋದರು. ಈ ಮಂತ್ರ ಪ್ರಯೋಗ ನೋಡ್ಬೇಕಂದ್ಲಕ್ಕೆ. ಹಂಗೆ ಪ್ರವಚನ ಹೇಳಕ್ಕೆ ಬಂದಿರ್ತಾರಲ್ಲ, ಕೇಳೋರು ಭಾಳ ಜಾಣರಿರ್ತಾರೆ.
ಹೆಂಗೆ ಹೇಳ್ತಾರೆ ನೋಡು ನಡಿಯಲ್ಲಿ ಪ್ರವಚನ. ಚಲೋ ಹೇಳ್ತಾರೋ ಏನು ಕೆಟ್ಟ ಹೇಳ್ತಾರೋ ಇದನ್ನು ಪರೀಕ್ಷೆ ಮಾಡೋ ಮಂದಿ ಭಾಳ ಐತಿ. ಯಾರು ಹೇಳಿದರು ಪರಮಾತ್ಮನದನ್ನು ಹೇಳೋರು ಭಾಳ ಪರೀಕ್ಷೆ ಮಾಡ್ತಾರೆ. ಕೆಲವೊಂದು ಊರಾಗ ನೋಡಿದೀವ್ರಿ, ಯಾರು ಚಲೋ ಹೇಳ್ರು ಯಾರು ಕೆಟ್ಟ ಹೇಳ್ರು 4 ಮಂದಿ ಕೂತು ಮಾತಾಡ್ತಾರಲ್ಲಿ. ಅವನೇನು ಹೇಳಿಬಿಡು, ಚಲೋ ಹೇಳಕ್ಕೆ ಬರೋಂಗಿಲ್ಲ, ಆಕಿನೇನು ಹೇಳಿಬಿಡ, ಸರಿಯಾಗಿ ಹೇಳುವುದಿಲ್ಲ, ಅಭ್ಯಾಸ ಮಾಡಿಲ್ಲ. ಹಂಗೆ ಕುಂತಿದೇವಿ ಏನು ಮಾಡಿದ್ಲಂದ್ರೆ, ದುರ್ವಾಸ ಮುನಿಗಳು ಹೋದ್ರವರು ಒಂದು ಮಂತ್ರವನ್ನು ಪ್ರಯೋಗ ಮಾಡಿದ್ರು. ಆ ಮಂತ್ರ ಮುಖಾಂತರ ಆ ದೇವತೆಗಳು ಬರ್ತಾರಂತ ಹೇಳಿದ್ರಲ್ಲ, ಸೂರ್ಯ ಮಂತ್ರವನ್ನು ಈಕೆ ಪ್ರಯೋಗ ಮಾಡಿದ್ಲು ಕುಂತಿದೇವಿ. ಮಾಡಿದಾಗ ಸೂರ್ಯದೇವ ಬಂದ. ಸೂರ್ಯದೇವ ಬಂದ ಮಂತ್ರ ಮುಖಾಂತರವಾಗಿ ಸುಂದರ ರೂಪ, ಯೌವನ ರೂಪ ಕರೆದಾಗ ಬಂದಗಳೇನ ಹೊಟ್ಟಿಲೆ ಆಗಿಬಿಟ್ಲಕ್ಕೆನ್ನ. ಹೊಟ್ಟಿಲೆ ಆಗಿಬಿಟ್ಲು ಕುಂತಿದೇವಿ. 9 ತಿಂಗಳಾದು, 9 ದಿವಸ ಅದು ಕೂಸು ಬೀಳದು. 9 ದಿವಸ ಆದಗಳೇ ಹೆತ್ತಲ ಮಗುವನ್ನು. ಹೆತ್ತಗಳ ಏನು ಮಾಡಿದ್ಲು, ಇದು ಲಗ್ನ ಆಗೋಕ್ಕಿಂತ ಮುಂಚಿತವಾಗಿ ಆದ್ರೆ ಯಾರು ಮಾಡಿಕೊಳ್ಳೋಕ್ಕಿಲ್ಲ, ಅಪಘಾತಕ್ಕೈತಿ, ಕೆಟ್ಟ ಮಾತು ಬರ್ತಾವ ತಿಳ್ಕೊಂಡು ಆ ಮಗುವನ್ನು ಶೃಂಗಾರ ಮಾಡಿದ್ಲು. ಜುಲ್ಪಿ ಹಚ್ಚಿದ್ದು, ಪಂಚಿಗೆ ಹಚ್ಚಿದ್ಲು ಹಾಕಿದ್ಲು, ಕೈಯಾಗ ಉಂಗುರ ಹಾಕಿದ್ಲು, ಕಡಗ ಹಾಕಿದ್ಲು, ಕಾಲಾಗ ಚಳ ಹಾಕಿದ್ಲು. ಇವ ರಾಜ್ಯ ವೈಭವ ಹೆಂಗೈತಿಲ್ಲ ಹಂಗೆ ಮಾಡಿದ್ಲು. ಮಾಡಿ ಒಂದು ತೊಟ್ಟಲದೊಳಗೆ ಹಾಕಿ ನದಿ ಒಳಗೆ ತೇಲು ಬಿಟ್ಲ್ರಿ. ತೇಲು ಬಿಟ್ಟಾಗ ಅದು ನೆನಪಿಲ್ಲ, ಅಲ್ಲಿ ಯಾರು ಹಿಡ್ಕೊಂಡ್ರಂದ್ರೆ ಆ ಮಗುವನ್ನು ಹೊಳೆ ದಂಡಿಗೆ ಬಂದಿದ್ರು. ದಂಡಿ ಹಿಡಿದ ಬರಾಕತ್ತಿತ್ತು. ತೊಟ್ಲ ನೋಡಿದ್ರು, ಮಗು ಕುಲು ಕುಲು ನಗತಿತ್ತು. ಸೂರ್ಯನ ತೇಜಸ್ಸ ಮಗು. ಅವ್ರು ಕರ್ಕೊಂಡು ಹೋದರು, ಬೆಳೆಸಿದ್ರು. ಆ ಕತೆ ಮುಂದೈತಿ. ಯಾರು ಕರ್ಕೊಂಡು ಹೋದ್ರು ಅದನ್ನು ಗೊತ್ತಿಲ್ಲ, ನೆನಪಿಲ್ಲ. ಅದಕ್ಕಾಗಿ ಕರ್ಣ ತಾಯಿ ಮಾಡಿದ್ದ ಪಶ್ಚಾತ್ತಾಪವನ್ನು ಪಟ್ಟ ಕರ್ಣ. ಕರ್ಣ ತಾಯಾಗಿ ಕಾಡಿತ್ತು ಕರ್ಣನ ಮಾಯೆ. ಅನೇಕ ಪಶ್ಚಾತ್ತಾಪವನ್ನು ಪಡಿಬೇಕಾದವು. ಅದರಿಂದ ಈ ಮಾಯೆ ಅನ್ನತಕ್ಕಂಥ ತಾಯಿ ಅಂದ. ಅವ್ವ ಯಾರು ಗೊತ್ತಿಲ್ಲ, ಅಪ್ಪ ಯಾರು ಗೊತ್ತಿಲ್ಲ. ಅವಾಗ ಏನೇನು ಒತ್ತಿದ್ರು ಕರ್ಣನಿಗೆ. ಅನೇಕ ಪಶ್ಚಾತ್ತಾಪವನ್ನು ಪಡಿಬೇಕಾತು ಕರ್ಣ. ಆದ ಕಾರಣಕ್ಕಾಗಿ ಮಾಯೆಯನ್ನು ಮೀರುವುದು ಬಹಳ ಕಠಿಣ ಐತ್ರಿ. ಅದಕ್ಕೆ ಅಕ್ಕ ಹೇಳಿದ್ಲು, ಬಿಟ್ಟಿನೆಂದೊಡೆ ಬಿಡದಿ ಮಾಯ, ಬಿಡದಿದ್ದೊಡೆ ಬೆಂಬತ್ತಿತು ಮಾಯ. ಯೋಗಿಗೆ ಯೋಗಿನಿ ಆಯಿತು, ಇತಿಗೆ ಪರಾಕಿ ಆಯಿತು, ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ ಅಂಥೇಳಿ ಈ ವಚನವನ್ನು ಹೇಳಿಕೊಂಬಂದ್ಲ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ಇಲ್ಲಿ ಮಾಯೆ ಅನ್ನತಕ್ಕಂಥದ್ದು ಮೀರುವುದು ಬಹಳ ಕಠಿಣದ. ಈ 2 ಪುಷ್ಪಗಳನ್ನು ಇನ್ನೂ ಹೇಳ್ಯಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳೇನು ಹೇಳಿದರು? ಆಡುತ್ತೈದಳೆ ಮಾಯಾ ಎಂಬ ಕಾಮಿನಿ ಬಿಡದೆ, ಆ ಕಾಮಿನಿ ಬಿಡದೆ, ನೋಡಿ ಬಲ್ಲವರು ಸಂಸಾರ ನಾಟಕವ, ಆಡುತ್ತೈದಳೆ
ಮಾಯಾ ಎಂಬ ಕಾಮಿನಿ ಬಿಡದೆ ಆ ಕಾಮಿನಿ ಬಿಡದೆ. ಶ್ರೀಮನ್ನಿಜುಗುಣ ಶಿವಯೋಗಿಗಳವರು ಇದನ್ನ ಹೇಳಿದರು ಮಾಯೆಯನ್ನು. ಮಾಯೆ ಅನ್ನತಕ್ಕಂಥದ್ದು ಮಾಯಾಶಕ್ತಿ. ಮಾಯಾಶಕ್ತಿ ಅನ್ನತಕ್ಕಂಥದ್ದು ಅಘಟಿತ ಘಟನವಾಗಿರ್ತಕ್ಕಂಥದ್ದೈತ್ರಿ ಪುಣ್ಯಾತ್ಮರೇ. ನಾವು ಒಂದೀಟರ ಮಾಯೆಯನ್ನು ಮೀರಿ ಮಹಾತ್ಮರ ಕಡೆ ನಾವು ಒಂದಿಟ್ಟು ಮುಖವನ್ನು ಮಾಡೋಣಂಥೇಳಿ 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲೆ ಧರಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.